ಹಾರುಗೇರಿ ವರದಿ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾಲಶಿರಗುರ ಹತ್ತಿರ ಕಂಟೇನರ್ ಲಾರಿ ಪಲ್ಟಿಯಾಗಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇಬ್ಬರಿಗೆ ಗಂಭೀರ ಗಾಯಾಳುಗಳಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾದ ದುರ್ಘಟನೆ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹಾಲಶಿರಗುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 16 ವರ್ಷದ ಅವಿನಾಶ ಕಾಂಬಳೆ ಮತ್ತು ಅಂಜಲಿ ಕಾಂಬಳೆ ಹಾಗೂ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 12 ವರ್ಷದ ಅಮಿತಾ ಕಾಂಬಳೆ ಮೇಲೆ ಲಾರಿ ಬಿದ್ದ ದಾರುಣ ಘಟನೆ ಸಂಭವಿಸಿದೆ. 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 12 ವರ್ಷದ ಅಮಿತಾ ಕಾಂಬಳೆ ಮೇಲೆ ಬೆಳಿಗ್ಗೆ ಜವರಾಯನ ಅಟ್ಟಹಾಸದ ಪರಿಣಾಮ ಮೃತಪಟ್ಟ ದುರ್ದೈವಿ. ಮರಣೋತ್ತರ ಪರೀಕ್ಷೆಗಾಗಿ ಕುಡಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಅವಿನಾಶ ಕಾಂಬಳೆ ಮತ್ತು ಅಂಜಲಿ ಕಾಂಬಳೆ ಎಂಬ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿದ್ದು, ಚಿಕಿತ್ಸೆಗಾಗಿ ಹಾರುಗೇರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದುರ್ಘಟನೆ ಸಂಭವಿಸಿದ ಹಿನ್ನೆಲೆಯಲ್ಲಿ ರಾಯಬಾಗ ತಾಲೂಕಾ ದಂಡಾಧಿಕಾರಿ ಸದಾಶಿವ ಸನಮುರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಹಾಗೂ ಅಮಿತ್ ಕಾಟಗೆ ರವರು ಆಸ್ಪತ್ರೆಗೆ ಆಗಮಿಸಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಕುಡಚಿ ಪೊಲೀಸ್ ಠಾಣಾಧಿಕಾರಿ ಪ್ರೀತಂ ನಾಯಿಕ ಆಸ್ಪತ್ರೆಗೆ ಆಗಮಿಸಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಮಕ್ಕಳು ಎರಡು ಜನ ದುರ್ಘಟನೆ ಆಗಿದೆ ಸರ್. ಬೆಳಗ್ಗೆ 8:45 ಸುಮಾರಿಗೆ ಕುರ್ಚಿ ಜಮಖಂಡಿ ಹೈವೇ ರಸ್ತೆಯಲ್ಲಿ ನಮ್ಮ ಹಾಲಶಿರಗುರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ರಸ್ತೆ ಬದಿಯಲ್ಲಿ ಕರ್ಕೊಂಡು ಬರಬೇಕಾದ್ರೆ ಕಂಟೈನರ್ ಮಕ್ಕಳ ಮೇಲೆ ಅದು ಕಂಟೈನರು ಚಾಲಕನ ಒಂದು ಅಜಾಗರೂಕತೆಯಿಂದ ಕಂಟೈನರು ಮಕ್ಕಳ ಮೇಲೆ ಬಿಟ್ಟು ಅದರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಲಶಿರಗುರು ಈ ಶಾಲೆಯ ಅಮಿತ್ ಕಾಂಬಳೆ ಅಂತಕ್ಕಂಥ ವಿದ್ಯಾರ್ಥಿ ಮೇಲೆ ಬಿಟ್ಟು ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಆಮೇಲೆ ಸರ್ಕಾರಿ ಪ್ರೌಢಶಾಲೆ ಹಾಲಶಿರಗುರಿನ 2 ವಿದ್ಯಾರ್ಥಿಗಳು ಕೂಡ ಜೊತೆಗೆ ಬರ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೂ ಕೂಡ ಕಂಟೈನರ್ ಮೇಲೆ ಬಿದ್ದಿದೆ. ಒಬ್ಬ ವಿದ್ಯಾರ್ಥಿನಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಅವನು ಕೂಡ ಪ್ರಾಣಾಪಾಯದಿಂದ ಪಾರಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಮಾತ್ರ ಮೃತಪಟ್ಟಿದ್ದಾನೆ. ಭಾಳ ವಿಷಾದ ಸಂಗತಿಯಾಗಿದ್ದು, ಅದು ಚಾಲಕನ ಅಜಾಗರೂಕತೆಯಿಂದ ನಡೆದಿರ್ತಕ್ಕಂಥದ್ದು. ಮಕ್ಕಳು ಭಾಳ ರಸ್ತೆ ಬದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೆ ಈ ರೀತಿ ಒಂದು ದುರ್ಘಟನೆ ನಮ್ಮ ಇವತ್ತು ಸಂಭವಿಸಿದೆ. ವಿದ್ಯಾರ್ಥಿಗಳು ಇವತ್ತು ಕುರ್ಚಿ ಆಸ್ಪತ್ರೆಗೆ ಮಾಡಿ ಶವ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಹಾರುಗೇರಿ ನಾಡಗಂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಒಬ್ಬ ವಿದ್ಯಾರ್ಥಿಗೆ ಸ್ವಲ್ಪ ಪ್ರಮಾಣದ ಗಾಯ ಆಗಿದೆ. ಇನ್ನೊಬ್ಬ ವಿದ್ಯಾರ್ಥಿನಿಗೆ ಯಾವುದೇ ಗಾಯಗಳಾಗಿಲ್ಲ. ಸರ್ಕಾರದಿಂದ ಪರಿಹಾರ ಅಂತಂದರೆ ಇರ್ತಕ್ಕಂಥ ವಿದ್ಯಾರ್ಥಿಗೆ ನಮ್ಮ SWFದಿಂದ ನಾವು ಕೊಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ. ಆಮೇಲೆ ಗಾಯಗೊಂಡಂಥ ವಿದ್ಯಾರ್ಥಿಗೆ ಏನಾದರೂ ಚಿಕಿತ್ಸೆ ವೆಚ್ಚವನ್ನು ನಾವು SWFದಿಂದ ಎಷ್ಟಾಗುತ್ತೋ ಅಷ್ಟು ನಾವು ಇಲಾಖೆಗೆ ಅದನ್ನು ರೆಫರ್ ಮಾಡ್ತೀವಿ. ಉಳಿದಂಥ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಾವು ಶಾಲೆಯವರು ನಮ್ಮ ಇಲಾಖೆಯವರು ಸೇರಿ ಅದೇ ನಾವು ಆ ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಸಿಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.